ತಮ್ಮೆಲ್ಲರಿಗೂ ಗೊತ್ತಿರಬೇಕು, 1926ರಲ್ಲಿ ಹುಬ್ಬಳ್ಳಿಯ ಕೈಲಾಸ ಮಂಟಪ ನಿರ್ಮಾಣಗೊಂಡದ್ದು. ಕನ್ನಡದ ನೆಲದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ, 19ನೇ ಶತಮಾನದಲ್ಲಿ ಹುಬ್ಬಳ್ಳಿಯ ಕೈಲಾಸ ಮಂಟಪ. ಅನುಭವ ಮಂಟಪ ಕಟ್ಟಿದವರು ಮಹಾತ್ಮ ಬಸವಣ್ಣನವರು, ಕೈಲಾಸ ಮಂಟಪ ನಿರ್ಮಿಸಿದವರು ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಸ್ವಾಮಿಗಳು. ಕೈಲಾಸ ಮಂಟಪಕ್ಕೆ 2026 ವರ್ಷಕ್ಕೆ ಒಂದು ಶತಮಾನ, 100 ವರ್ಷಗಳು ತುಂಬಿದಂಥ ಪವಿತ್ರಗಳಿಗೆ ಅಂಥ ಕೈಲಾಸ ಮಂಟಪಕ್ಕೆ ಮಹಾತ್ಮ ಗಾಂಧೀಜಿಯವರು, ಲೋಕಮಾನ್ಯ ತಿಲಕರು, ಬ್ರಹ್ಮಚೈತನ್ಯ ಮಹಾರಾಜರು, ಕನ್ನಡದ, ಮಹಾರಾಷ್ಟ್ರದ, ಆಂಧ್ರ ಪ್ರದೇಶದ ಬಹುತರವಾಗಿ ನಮ್ಮ ದೇಶದ ಎಲ್ಲ ಅಧ್ಯಾತ್ಮ ಮುಮುಕ್ಷುಗಳೆಲ್ಲ ಒಂದಲ್ಲ ಒಂದು ಸಮಯಕ್ಕೆ ಭೇಟಿ ನೀಡಿದಂಥ ಬಹುದೊಡ್ಡ ಇತಿಹಾಸವುಳ್ಳಂಥ ಮಂಟಪ ಅಂದರೆ ಅದು ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಸ್ವಾಮಿಯ ಕೈಲಾಸ ಮಂಟಪ ಅನ್ನೋದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಕೋಬೇಕು.